ಎಲ್ಲರಿಗೂ ನಮಸ್ಕಾರ. ಇವತ್ತು ಎರಡನೇ ಚಾಪ್ಟರ್ದು 47ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ ನೋಡೋಣ. ಸಾಂಖ್ಯಯೋಗ. ಸಾಂಖ್ಯಯೋಗದಲ್ಲಿದ್ದರೂ ಕೂಡ ಈಗ ನಾವು ಕರ್ಮಯೋಗದ ಬಗ್ಗೆ ಮತ್ತು ಜ್ಞಾನ ಯೋಗದ ಬಗ್ಗೆ ಇಂಟ್ರೊಡಕ್ಷನ್ ತಗೊಳ್ತಾ ಇದ್ದೀವಿ. ಕರ್ಮ ಮತ್ತು ಜ್ಞಾನ ಯೋಗದ ಇಂಟ್ರೊಡಕ್ಷನ್ ತಗೊಳ್ತಿದ್ವಿ. ನಾನು ವ್ಯೂವರ್ಸಿಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂತಂದರೆ, ಈ ವಿಡಿಯೋ ಮುಗಿಯೋವರೆಗೂ ಕೂಡ ಸ್ಕ್ರೀನ್ ಮುಂದೆನೇ ಇರ್ರಿ. ಇದರಲ್ಲಿ 47ರಿಂದ 53 ಶ್ಲೋಕದ ತನಗೂ ಕೂಡ ಇಂಟರ್ ಲಿಂಕ್ಸ್ಗಳಿದಾವ. ಬಹಳ ಚೆನ್ನಾಗಿ ಲಿಂಕ್ಗಳದ, ಅನಾಲಿಸಿಸ್ ಅದ, ಕರ್ಮ ಮತ್ತು ಜ್ಞಾನ ಯೋಗದ ಕ್ಲಿಷ್ಟವಾಗಿರ್ತಕ್ಕಂಥ ಅನಾಲಿಸಿಸ್ ಅದ. ಆದ್ದರಿಂದ ಇಲ್ಲೇ ಇರ್ರಿ. ಅಕಸ್ಮಾತಾಗಿ ನಿಮ್ಗೆ ಟೈಮ್ ಇಲ್ಲ ಅಂತಂದ್ರೆ ಟೈಮ್ ಮಾಡಿಕೊಂಡು ಈ ವಿಡಿಯೋ ಮುಂದೆ ಬರ್ರಿ. ಭಾಳ ಅಂದ್ರೆ ಭಾಳ ಕಲಿತೀವಿ ಇವತ್ತು. ಪ್ಲಸ್ ನಮ್ಮ ಮನಸ್ಸು ಹಗುರಾಗ್ತದ. ಕೆಲಸ ಹೆಂಗೆ ಮಾಡಬೇಕು, ಕರ್ಮ ಹೆಂಗಿರಬೇಕು, ಕರ್ಮದ ಫಲ ಹೆಂಗಿರ್ತದ, ಜ್ಞಾನ ಅಂದ್ರೇನು, ಜ್ಞಾನದ ಮೂಲಕ ಹೆಂಗೆ ಮುಂದುವರಿಬೇಕು, ಯೋಗ ಅಂದ್ರೇನು, ಬಹಳ ಚೆನ್ನಾಗಿರ್ತದೆ. ಓಕೆ, ನಮ್ಮ ಫೇವ್ರೇಟ್ ಆಗಿರ್ತಕ್ಕಂಥ ಶ್ಲೋಕನೇ ಇದು. ಯಾವುದು? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮ ತೇ ಸಂಗೋಸ್ತ್ವ ಕರ್ಮಣಿ. ಓಕೆ, 1ನೇ ಲೈನಲ್ಲಿ ಹೇಳಲಾಗಿದೆ ಕರ್ಮಣಿ ಏವ ಅಧಿಕಾರಃ ತೇ ಮಾ ಫಲೇಶು ಕದಾಚನ ಅಂತ. ಓಕೆ, ಅಂದ್ರೆ ಕರ್ಮ ಮಾಡುವುದರಲ್ಲಿ ನಿನಗೆ ಅಧಿಕಾರವಿದೆ. ಕೇವಲ ನಿನಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ. ಅರ್ಥ ಆಯ್ತಾ? ನೀ ಕೆಲಸ ಮಾಡು. ಕರ್ಮ ಅಂದ ತಕ್ಷಣ ಇಲ್ಲಿ ನಾವು ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಕುಕರ್ಮಗಳ ಬಗ್ಗೆ ಸ್ವಲ್ಪ ಆಮೇಲೆ ಯೋಚನೆ ಮಾಡೋಣ. ಕೆಟ್ಟ ಕರ್ಮಗಳೇನದಾವಲ್ಲ, ಅವುಗಳ ನೆಗೆಟಿವ್ ಕರ್ಮಗಳ ಬಗ್ಗೆ ಸ್ವಲ್ಪ ಆಮೇಲೆ ಯೋಚನೆ ಮಾಡೋಣ. ಇಲ್ಲಿ ಕರ್ಮ ಅಂದ ತಕ್ಷಣ ಮನಸ್ಸಲ್ಲಿ ನಿಮಗೆ ಪಾಸಿಟಿವ್ನೇ ಇರಲಿ. ಓಕೆ, ಸ್ವಲ್ಪ ಟೈಮ್ ಬೀಯಿಂಗ್ ಪಾಸಿಟಿವ್ ಇರಲಿ. ಕರ್ಮಗಳು ಏನಿರ್ಬೋದು ಹೇಳಿ ನೋಡೋಣ. ಅಂದ್ರೆ ನನ್ನ ಶರೀರ ನಿರ್ವಹಣೆಗೋಸ್ಕರ ಕೆಲವು ಕರ್ಮಗಳಿರ್ಬೋದು, ಊಟ ಜಳಕ, ಅಥವಾ ನನ್ನ ಉದ್ಧಾರಕ್ಕೋಸ್ಕರ. ನನ್ನ ಬುದ್ಧಿಮತ್ತೆಯನ್ನು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಕೆಲವು ಕರ್ಮಗಳಿರ್ಬೋದು, ಓದೋದು, ಬರೆಯೋದು, ಅನಾಲಿಸಿಸು, ವಿಡಿಯೋ ಕೇಳೋದು, ಅವುಗಳ ಕರ್ಮಗಳಿರ್ಬೋದು. ನನ್ನ ಪರಿವಾರಕ್ಕೋಸ್ಕರ ಕೆಲವು ಕರ್ಮಗಳಿರ್ಬೋದು, ದುಡಿಯೋದು, ಸ್ಯಾಲ್ರಿ ತೊಗೊಂಬರೋದು, ಹೊರಗಡೆ ಅಥವಾ ಮನೆಯೊಳಗೆ ಏನೋ ಒಂದಿಷ್ಟು ಕೆಲಸಗಳನ್ನು ಮಾಡೋದು. ಅದಾದಮೇಲೆ ಸಮಾಜಕ್ಕೋಸ್ಕರ ಕೆಲವು ಕರ್ಮಗಳಿದಾವೆ, ದೇಶಕ್ಕೋಸ್ಕರ ಕೆಲವು ಕರ್ಮಗಳಿದಾವೆ, ಸಂಪೂರ್ಣ ಮಾನವ ಕುಲಕ್ಕೋಸ್ಕರ ಕರ್ಮಗಳಿದಾವೆ, ನನ್ನ ಏಳಿಗೆಗೋಸ್ಕರ, ನಿಮ್ಮ ಏಳಿಗೆಗೋಸ್ಕರ, ಪ್ರತಿಯೊಬ್ಬರ ಏಳಿಗೆಗೋಸ್ಕರ ಕರ್ಮಗಳಿದಾವೆ, ಧರ್ಮಯುಕ್ತವಾಗಿ ಕೆಲವು ಕರ್ಮಗಳಿದಾವೆ. ಈ ರೀತಿ ಅನೇಕ ರೀತಿಯ ಕರ್ಮಗಳಿದಾವೆ. ಅರ್ಥಾಯ್ತಾ? ಈ ಕರ್ಮಗಳು ಅಂತಂದ್ಮೇಲೆ ನಾನು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ, ಕಾಯ ನಮ್ಮ ಶರೀರದಿಂದ ಆದಾಗ ಮಾತ್ರ ಅದನ್ನು ಕರ್ಮ ಅಂತ ಕರಿತೀವಿ. ಅದ್ರ ಹಿಂದ್ಗಡೆ ಒಂದು ಭಾವ ಇರ್ತೈತಿ. ಭಾವಯುಕ್ತವಾಗಿ ಒಂದು ಕೆಲಸ ಆಯ್ತು ಕೈಯಿಂದ, ಅದು ನಮ್ಮ ಶರೀರದಿಂದ ಅಂದ್ರೆ ಅದು ಕರ್ಮ ಅಂತೇಳಿ ರೆಕಾರ್ಡ್ ಆಗ್ತೈತಿ. ಬರೀ ಮನಸ್ಸಲ್ಲೇ ಯೋಚನೆಗಳಿದ್ರೆ ಅದನ್ನು ಕರ್ಮ ಅಲ್ಲ. ಕೆಲಸ ನೀ ಮಾಡ್ತಾ ಇದ್ದೀಯಾ ಬಟ್ ಭಾವನೆ ಇಲ್ಲ ಅಂದ್ರೆ ಅದು ಕರ್ಮ ಅಲ್ಲ. ಭಾವ ಪ್ಲಸ್ ಕರ್ಮ, ಕಾಯ ಎರಡೂ ಮಿಕ್ಸ್ ಆದಾಗ ಬರ್ತಕ್ಕಂಥದ್ದು ಕರ್ಮ. ಇದಕ್ಕೊಂದು ದೊಡ್ಡ ಬಾಕ್ಸ್ ಹಾಕಿ ಇಡ್ತೀನಿ. ದಿಸ್ ಈಸ್ ಒನ್ ಬಾಕ್ಸ್. ಎರಡನೇ ಬಾಕ್ಸ್ ಏನಂತಂದ್ರೆ ಕರ್ಮ ಮಾಡಿ ಆದ್ಮೇಲೆ ಅದರದ್ದೊಂದು ರಿಸಲ್ಟ್ ಬರ್ತದೆ. ಆ ರಿಸಲ್ಟ್ ಇನ್ನೊಂದು ಬಾಕ್ಸ್ ಒಳಗೆ ಹಾಕ್ತಿದ್ದೀನಿ. ಇದು ಫಲ, ಕರ್ಮ ಫಲ. ಇದು ಅರ್ಥ. ಈ ಹಿಂದ್ಗಡೆ ಇನ್ನೊಂದದ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ರೈಟ್, ಇನ್ನೊಂದು ಬಾಕ್ಸ್ ಅದ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಫಸ್ಟ್ ಇಲ್ಲಿ 1ನೇ ಲೈನಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕರ್ಮ ಮಾಡಲು ನಿನಗೆ ಅಧಿಕಾರ ಇದೆ ಅಂದ್ರೆ ಇದು. ಈ ಕರ್ಮ ಮಾಡ್ಲಿಕ್ಕೆ ನಿನಗೆ ಅಧಿಕಾರ ಇದೆ, ಆದರೆ ಈ ಮುಂದಲ್ ಬಾಕ್ಸ್ ಏನೈತಲ್ಲ ಫಲ, ಅದ್ರ ಮೇಲೆ ನಿನಗೆ ಯಾವತ್ತೂ ಕೂಡ ಅಧಿಕಾರವಿಲ್ಲ. ಕದಾಚನ ಅಂತಂದ್ರೆ ಏನರ್ಥ ಅಂದ್ರೆ ಯಾವತ್ತೂ ಕೂಡ ಅಧಿಕಾರವಿಲ್ಲ. ನೀನ್ ಇವತ್ತು ಏನೋ ಒಂದು 100 ಮಂದಿ ಒಳ್ಳೇದ್ ಮಾಡಿದ್ದೀಯಾ ಅಂತಂದ್ರ ಒಳ್ಳೇದ್ ಮಾಡು, ಅದು ನಿನಗೆ ಅಧಿಕಾರ ಇದೆ. ಒಳ್ಳೇದ್ ಮಾಡ್ತಾ ಇದೀಯ, ಬಟ್ ಒಳ್ಳೇದ್ ಮಾಡಿದ ಮೇಲೆ ನಿನಗ ಅವ್ರು ದುಡ್ಡು ಕೊಡ್ಲಿ, ಪ್ರಶಸ್ತಿ ಕೊಡ್ಲಿ, ಅದು ಏನೇ ಫಲ ಬಗ್ಗೆ ಏನೈತಲ್ಲ ಅದ್ರ ಬಗ್ಗೆ ನಿನಗೆ ಯಾವುದೇ ಅಧಿಕಾರ ಇಲ್ಲ. ಅರ್ಥ ಆಯ್ತಾ? ಫಸ್ಟ್ ಲೆವೆಲ್ ಇದು. ಇಲ್ಲಿಗೆ ಕನ್ಕ್ಲೂಡ್ ಮಾಡ್ಬೇಡ್ರಿ, ಅಷ್ಟು ಶ್ಲೋಕ ಆದ್ಮೇಲೆ ಕನ್ಕ್ಲೂಡ್ ಮಾಡ್ತೀನಿ. ನೆಕ್ಸ್ಟ್, ಮಾ ಕರ್ಮ ಫಲ ಹೇತುರ್ಭೂ. ಹಂಗಾರ ಕರ್ಮದ ಫಲಕ್ಕೋಸ್ಕರನೇ ಬದುಕ್ತಾ ಇದ್ದೀನಿ ಅಂತ ಅನ್ಬೇಡ. ಮಾ ಅಂದ್ರೆ ನೆಗೆಟಿವ್. ಅದ ಮಾ ಕರ್ಮ ಫಲ ಹೇತು, ಕರ್ಮ ಫಲ ಹೇತು ನಾನು ಬದುಕ್ತೀನಿ ಅಂತನೂ ಕೂಡ ಅನ್ಕೊಳ್ಬೇಡ. ಹಿಂಗ್ ಎರಡು ಸ್ಟೇಟ್ಮೆಂಟ್ ಹೇಳಿದ್ಮೇಲೆ ಹಂಗಂದ್ರ ಕರ್ಮ ಫಲನೂ ಬೇಡ, ಕರ್ಮ ಫಲಕ್ಕೋಸ್ಕರ ಬದುಕಿದೀನಿ ಅನ್ನೋದನ್ನು ಬೇಡ ಅಂದ್ಮೇಲೆ ಮತ್ ಕರ್ಮ ಎದಕ್ ಮಾಡ್ಲಿ ಅಂತ ನಿಮಗ ಅನಿಸ್ತದ. ಏನದ? ಅಕರ್ಮಣಿ ಅಂತೇಳಿ ಅನಿಸ್ತದ. ಅಕರ್ಮಣಿ ಅಸ್ತು, ಹಂಗಾರ ನಾ ಕರ್ಮ ಮಾಡದೇ ಇರುತ್ತೇನೆ ಅಂತನೂ ಕೂಡ ಅನ್ಕೋಬೇಡ. ಹೇಳ್ತಾ 3 ಪಾಯಿಂಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ರು. ಒಂದನೇದ್ದು
ಕರ್ಮ ಮಾಡು, ಅದು ನಿನ್ನ ಅಧಿಕಾರ ಅದ. ಎರಡನೇದ್ದು, ಕರ್ಮದ ಫಲದ ಬಗ್ಗೆ ಅದರ ಮೇಲೆ ನಿನಗೆ ಯಾವುದೇ ಅಧಿಕಾರ ಇಲ್ಲ, ಯಾವತ್ತೂ ಅಧಿಕಾರ ಇಲ್ಲ. ಮೂರನೇದ್ದು, ಕರ್ಮ ಫಲಕ್ಕೋಸ್ಕರ ಬದುಕೀನಿ ಅಂತ ಅನ್ಬೇಡ. ಕರ್ಮ ಮಾಡದೇ ನಾನು ಸನ್ಯಾಸಿಯಾಗಿ ಕರ್ಮ ಸನ್ಯಾಸವನ್ನು ತಗೊಳ್ತೀನಿ ಅಂತನೂ ಅನ್ಬೇಡ. ಸಿಂಪಲ್ ಇಂಟ್ರೊಡಕ್ಷನ್ ಹೇಳಿದ್ರು. ಅರ್ಥ? ಈಗ 1 ಡಿಗ್ರಿ ಹೈಯರ್ ಲೆವೆಲ್ಗೆ ಹೇಳ್ತಾರೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹಾಗಾದ್ರ ಇಲ್ಲಿ ಕರ್ಮದ ಫಲವನ್ನ ಎಕ್ಸ್ಪೆಕ್ಟ್ ಮಾಡಬೇಡ, ಅದು ನಿನ್ನ ಅಧಿಕಾರ ಅಲ್ಲ, ಕೆಲಸ ಮಾಡು ಅಂತ ಹೇಳಿದ್ರು. ಓಕೆ, ಹಾಗಾದ್ರೆ ಹೆಂಗ್ ಕೆಲಸ ಮಾಡ್ಬೇಕು? ಕರ್ಮದ ಫಲದ ಇಚ್ಛೆ ಇಲ್ಲದೆ ನೀನ್ ಕೆಲಸ ಹೆಂಗ್ ಮಾಡ್ಬೇಕು? ಬಹಳ ಡೇಂಜರ್ ಇದು. ನೀನು ನನಗೊಂದು ಸ್ಯಾಲ್ರಿ ಸಿಗ್ತದಪ್ಪ ಅಂತೇಳಿ, ಅಥವಾ ನನಗೆ ಯಾರೋ ಹೊಗಳ್ತಾರ, ಅಥವಾ ನನಗೆ ಏನೋ ಫೇಮಸ್ ಆಗ್ತೀನಿ, ನನಗೊಂದು ಪ್ರಶಸ್ತಿ ಸಿಗ್ತದ, ನಾ ಎಕ್ಸಾಮ್ ಪಾಸ್ ಆಗ್ತೀನಿ ಅಂತ ನೀನ್ ಫಲದ ಆಸೆ ಇಟ್ಕೊಂಡಿದ್ದಿ ಅಂದ್ರ ನೀ ಕರ್ಮ ಮಾಡಕ್ ಶುರು ಮಾಡ್ತೀನಿ. ಈ ಗೇಟ್ ಎಕ್ಸಾಮ್ನೊಳಗಡೆ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಯೋಚನೆ ಮಾಡಿದ್ದಿ ಅಂದ್ರ ನೀ ಕರ್ಮ ಚಲೋತ್ನಾಗ ಮಾಡಕ್ ಶುರು ಮಾಡ್ತೀವಿ. ಮತ್ ನೀನು ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದ್ಮೇಲೆ ಕರ್ಮ ಏನ್ ಮಾಡ್ತೀವಿ? ಕರ್ಮ ಮಾಡಕ್ ನಿನಗ ಆಸಕ್ತಿ ಇರಂಗಿಲ್ಲ ಅಂತ ನಿಮಗ್ ಅನ್ಸುತ್ತ. ಅದಕ್ಕ 2ನೇ ಶ್ಲೋಕ ಉತ್ತರ ಕೊಡಕತ್ತದ. ಯೋಗಸ್ಥ ಕುರು ಕರ್ಮಾಣಿ, ಯೋಗಸ್ಥನಾಗಿ ಕರ್ಮವನ್ನು ಮಾಡು, ಯೋಗಿ ಆಗಿ ಯೋಗದಲ್ಲಿ ಸ್ಥಿತನಾಗಿ ಕರ್ಮವನ್ನು ಮಾಡು. ಹಂಗಂದ್ರ ಯೋಗ ಅಂದ್ರೆ ಏನ್ರಿ? ಯೋಗ ಅಂದ್ರೆ ಏನಂತಂದ್ರೆ ಸಮತ್ವಂ ಯೋಗ ಉಚ್ಯತೆ. ಸಮತ್ವಂ ಯೋಗ ಉಚ್ಯತೆ. ಯೋಗ ಅಂದ್ರ ಬ್ಯಾಲೆನ್ಸಿಂಗ್, ಸೆಂಟರ್ಡ್ನೆಸ್, ಮೇಂಟೈನಿಂಗ್ ದ ಬ್ಯಾಲೆನ್ಸ್ ಅಥವಾ ಸೆಂಟರ್ಡ್ನೆಸ್ ಆಗಿರೋದು ಯೋಗ. ಅಂದ್ರ ಸುಖ ಮತ್ತು ದುಃಖ ಎರಡರಲ್ಲಿನೂ ಕೂಡ ಸಮಸ್ಥಿತಿಯನ್ನು ಮೇಂಟೈನ್ ಮಾಡೋದು, ಲಾಭ ಹಾನಿಯಲ್ಲಿ ಸಮಸ್ಥಿತಿಯನ್ನು ಮೇಂಟೈನ್ ಮಾಡೋದು. ಪ್ರತಿಯೊಂದು ನಿನಗ ಪಾಸ್ ಆಗ ಸಕ್ಸಸ್ ಮತ್ತು ಅನ್ಸಕ್ಸಸ್ ಎರಡರಲ್ಲೂ ಕೂಡ ಸಮಸ್ಥಿತಿಯನ್ನು ಮೇಂಟೈನ್ ಮಾಡೋದು. ಆ ಎರಡರಲ್ಲೂ ಸಮಸ್ಥಿತಿಯನ್ನು ಮೇಂಟೈನ್ ಮಾಡುವ ಪ್ರೊಸೆಸ್ಸಿಗೆ ಯೋಗ ಅಂತ ಕರೀತಾರ. ಹಿಂಗ್ ಮಾಡುವವನಿಗೆ ಯೋಗಿ ಅಂತ ಕರೀತಾರ. ಅರ್ಥ ಆಯ್ತಾ? ಅದಕ್ಕೆ ಇಲ್ಲಿ ಹೇಳಿದ್ರ ಏನಂತಂದ್ರ ಸಮತ್ವಂ ಯೋಗ ಉಚ್ಯತೆ. ಅಂದ್ರೆ ಕ್ವಶನ್ ಬರ್ತದ, ಸಮತ್ವ ಅಂದ್ರೆ ಏನ್ರಿ ಅಂತಂದ್ರ, ಸಮತ್ವ ಅಂದ್ರೆ ಇಲ್ಲಿ ಡೆಫಿನಿಷನ್ ಅದ, ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ. ಅಂದ್ರ ಸಿದ್ಧಿ ಮತ್ತು ಅಸಿದ್ಧಿ ಅಂದ್ರೆ ಸಕ್ಸಸ್ ಮತ್ತು ಫೇಲ್ಯೂರ್ ಎರಡರಲ್ಲೂ ಕೂಡ ಸಮತ್ವವನ್ನು ಮೇಂಟೈನ್ ಮಾಡು. ಎರಡರಲ್ಲೂ ಸಮತ್ವವನ್ನು ಮೇಂಟೈನ್ ಮಾಡು. ಸಂಘಂ ತ್ಯಕ್ತ್ವಾ ಧನಂಜಯ. ಸಂಘಂ ಅಂತಂದ್ರೆ ಆಸಕ್ತಿಯನ್ನು ಬಿಟ್ಟುಬಿಡು. ಎದ್ರ ಮೇಲೆ ಆಸಕ್ತಿ? ಫಲದ ಮೇಲೆ ಆಸಕ್ತಿಯನ್ನು ಬಿಟ್ಟುಬಿಡು. ಅರ್ಥ ಆಯ್ತಾ? ಈಗ ಹಿಂದ್ಗಡೆ ಬರೋಣ. ಕೆಲಸ ಹೆಂಗ್ ಮಾಡ್ಬೇಕಂತ ಕೇಳಿದ್ರಲ್ಲ, ಇಲ್ಲಿ ಕ್ವಶನ್ ಇತ್ತಲ್ಲ, ಕರ್ಮ ಹೆಂಗ್ ಮಾಡ್ಬೇಕಂತ ಕೇಳಿದ್ರು. ಕರ್ಮ ಹೆಂಗ್ ಮಾಡ್ಬೇಕಂತಂದ್ರ ಯೋಗಸ್ಥನಾಗಿ, ಯೋಗದಲ್ಲಿ ಸ್ಥಿತನಾಗಿ, ಯೋಗಿಯಾಗಿ ಕುರು ಕರ್ಮಾಣಿ ಕೆಲಸವನ್ನು ಮಾಡು ಮತ್ತು ಆಸಕ್ತಿಯನ್ನು ಬಿಟ್ಟುಬಿಡು. ಆಸಕ್ತಿ ಸಂಗಂ ತ್ಯಕ್ತ್ವ, ಆಸಕ್ತಿಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಡು. ಸಿದ್ಧ ಸಿದ್ಧ್ಯೋ ಸಮೋಭೂತ್ವ, ಸಿದ್ಧಿ ಮತ್ತು ಅಸಿದ್ಧಿಯಲ್ಲಿ, ಸಕ್ಸಸ್ ಮತ್ತು ಫೇಲ್ಯೂರ್ನಲ್ಲಿ ಸಮತ್ವವನ್ನು ಮೇಂಟೈನ್ ಮಾಡು. ಯಾಕಂದ್ರೆ ಯೋಗ ಅಂದ್ರನೇ ಸಮತ್ವ. ಅರ್ಥ ಆಯ್ತಾ? ನೌ ದೇ ಹ್ಯಾವ್ ಕಾನ್ಸಂಟ್ರೇಟೆಡ್ ಆನ್ ದಿಸ್ ಪಾರ್ಟ್ ಆಫ್ ದ ಬಾಕ್ಸ್. ಇದ್ರ ಬಗ್ಗೆ ಯೋಚನೆ ಮಾಡಿದ್ರು. ಕೆಲಸ ಕರ್ಮ ಮಾಡು, ನಿನಗೆ ಅಧಿಕಾರ ಐತಿ. ಮತ್ತೆ ಕರ್ಮ ಹೆಂಗ್ ಮಾಡ್ಬೇಕಂತ? ಯೋಗಿಯಾಗಿ ಕರ್ಮ ಮಾಡು, ಯೋಗಿಯಾಗಿ ಕರ್ಮ ಮಾಡು. ಓಕೆನಾ? ಕರೆಕ್ಟಾಗಿ ಅರ್ಥ ಆಗಿತ್ತಾ? ಯೋಗ ಅಂದ್ರೆ ಸಮತ್ವ. ನೆಕ್ಸ್ಟ್, ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಂ ಅನ್ವಿಚ್ಛ ಕೃಪಣಾ ಫಲ ಹೇತವಃ. ಫಸ್ಟ್ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳೋಣ. ದೂರೇಣ ಹಿ ಹವರಂ ಕರ್ಮ ಬುದ್ಧಿಯೋಗಾತ್ ಅಂತ ಹೇಳಿದಾರ ಧನಂಜಯನಿಗೆ ಹೇಳ್ತಾ ಇದಾರೆ ಏನಂದ್ರ, ಬುದ್ಧಿಯೋಗಾತ್ ದೂರೇಣ ಹವರಂ ಕರ್ಮ, ಬುದ್ಧಿಯೋಗವನ್ನು ದೂರ ಇಟ್ಟು ಮಾಡಿದ ಕರ್ಮ ಕನಿಷ್ಠವಾಗಿರ್ತಕ್ಕಂಥ ಕರ್ಮ. ಅಲ್ಲ ಕಳ್ಳ. ಈ ಹಂಗಾರೆ ಈ ಕರ್ಮ ಹೆಂಗಿರ್ಬೇಕಂತ? ಈ ಕರ್ಮಕ್ಕೆ ಇನ್ನೊಂದು ಏನ್ ಬೇಕು? ಬುದ್ಧಿಯೋಗದ ಬ್ಯಾಲೆನ್ಸ್ ಬೇಕು, ಬ್ಯಾಕಪ್ ಬೇಕು. ಬುದ್ಧಿಯೋಗ ಅಂದ್ರು ಒಂದ, ಜ್ಞಾನ ಯೋಗ ಅಂದ್ರು ಒಂದ. ಜ್ಞಾನ ಯೋಗ ಅಂದ್ರು ಒಂದ. ಅಂದ್ರೆ ನೀ ಏನೇ ಕೆಲಸ ಮಾಡು, ಅದ್ರ ಹಿಂದ್ಗಡೆ ನಿನಗೆ ನಾಲೆಜ್ ಇರ್ಬೇಕು. ಎದಕ್ ಮಾಡಾಕತ್ತಿ? ಬುದ್ಧಿ, ಇಂಟೆಲೆಕ್ಚುಯಲ್ ಇರ್ಬೇಕು ನಿನಗೆ. ಒಳ್ಳೇದೋ ಕೆಟ್ಟದ್ದೋ ಎದ್ರ ಸಲುವಾಗಿ ನೀ ಕೆಲಸ ಮಾಡಾಕತ್ತೀವಿ, ಸ್ವಲ್ಪ ಅರಿವು ಇಟ್ಕೊಂಡು ಕೆಲಸ ಮಾಡು. ಏನ್ ಮಾಡಾಕತ್ತೀನಿ ಅಂತ ಸ್ವಲ್ಪ ಗೊತ್ತಿರ್ಲಿ ನಿನಗ.
ತಿಳ್ಕೊಂಡು ಮಾಡು ಅಂತ ಹೇಳ್ತಾರಲ್ಲ ಅದು. ಹಂಗ ಬುದ್ಧಿಯೋಗವನ್ನು ಬಿಟ್ಟು ದೂರೇಣ ಅಂತಂದ್ರ ಬುದ್ಧಿಯೋಗವನ್ನು ಬಿಟ್ಟು ದೂರೇಣ ಬುದ್ಧಿಯೋಗಾತ್ ದೂರೇಣ ಬುದ್ಧಿಯೋಗವನ್ನು ಬಿಟ್ಟು ಮಾಡಿದ ಕರ್ಮ ಅವರಂ ಅವರಂ ಕರ್ಮ ಅಂದ್ರೆ ಕನಿಷ್ಠವಾಗಿರ್ತಕ್ಕಂಥ ಕರ್ಮ. ಅಂದ್ರೆ ಯಾವುದು ಫಸ್ಟ್ ಈಗ ಪ್ರಿಫರೆನ್ಸ್, ಯಾವ್ದು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಈಗ ನಾವು? ವಿ ಹ್ಯಾವ್ ಟು ಗಿವ್ ಫಸ್ಟ್ ಪ್ರಿಫರೆನ್ಸ್ ಟು ಬುದ್ಧಿಯೋಗ. ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಇದಕ್ಕೆ ಕೊಟ್ಟಿ ಅಂತಂದ್ರೆ ನಿನ್ನ ಯೋಗದಲ್ಲಿ ಸಮತ್ವ ಸ್ಥಿತಿ ಬಂದೇ ಬರ್ತದ. ಮತ್ತೆ ಮೂರನೇ ಸ್ಥಿತಿ ಏನಂತಂದ್ರೆ ಫಲದ ಮೇಲೆ ಇಚ್ಛೆಯನ್ನು ಇಡಬಾರ್ದು. ಫಲವದ ಮೇಲೆ ಇಚ್ಛೆ ಇಡಬೇಡ ಮತ್ತು ಸಮತ್ವವಾಗಿ ಯೋಗವನ್ನು ಮಾಡು. ಮತ್ತು ಯೋಗದ ಕರ್ಮವನ್ನು ಮಾಡೋದಕ್ಕಿಂತ ಮುಂಚೆ ಬುದ್ಧಿಯನ್ನು ಉಪಯೋಗ ಮಾಡು. ಓಕೆಪ್ಪ, ಬುದ್ಧಿ ನನ್ನ ಹತ್ರ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಾ ಕೆಲಸ ಮಾಡಕ್ ರೆಡಿ ಇದೀನಿ, ವರ್ಕ್ ಮಾಡ್ಲಿಕ್ಕೆ ರೆಡಿ ಇದೀನಿ, ಫಲದ ಎಕ್ಸ್ಪೆಕ್ಟೇಷನ್ ಮಾಡಂಗಿಲ್ಲ. ಅಂತ ಟೈಮ್ನೊಳಗೆ ಏನಂತ ಬುದ್ಧೌ ಶರಣಂ ಅನ್ವಿಚ್ಛ. ಬುದ್ಧಂ ಶರಣಂ ಗಚ್ಚಾಮಿ ಅಲ್ಲ, ಹಂಗೆ ಸ್ವಲ್ಪ ಐತಿ ಇದನ್ನು ಕೂಡ. ಬುದ್ಧೌ ಶರಣಂ ಅನ್ವಿಚ್ಛ ಅಂತಂದ್ರ ನಿನ್ನ ಬುದ್ಧಿಗೆ ನೀನು ಶರಣಾಗು. ನಿನ್ನ ಬುದ್ಧಿಗೆ ನೀನು ಶರಣಾಗು. ನನ್ನ ಹತ್ರ ಬುದ್ಧಿ ಇಲ್ರಿ ಹಂಗಾರ ಬುದ್ಧಿವಂತರಿಗೆ ಶರಣಾಗು, ಬುದ್ಧಿಯನ್ನು ಹೊಂದಿದವರಿಗೆ ಶರಣಾಗು, ಅಥವಾ ನಾಲೇಜ್ಗೆ ಶರಣಾಗು, ಜ್ಞಾನಕ್ಕೆ ಶರಣಾಗು, ಜ್ಞಾನಿಗಳಿಗೆ ಶರಣಾಗು. ಶರಣಾಗಿ ನೀನು ಕೆಲಸಗಳನ್ನ ಮಾಡು. ಅಕಸ್ಮಾತ್ ನೀನು ಬರೀ ಫಲಕ್ಕೋಸ್ಕರ ನೀನು ಕೆಲಸ ಮಾಡ್ತಿದ್ದೆ ಅಂದ್ರೆ ನೀನು ಕೃಪಣ. ಕೃಪಣ ಅಂತಂದ್ರೆ ಅತ್ಯಂತ ತುಚ್ಛ ಮಾನವ, ಕೆಳದರ್ಜೆಯ ಮಾನವ. ಬರೀ ಫಲಕ್ಕೋಸ್ಕರ ರಿಸಲ್ಟ್ಗೋಸ್ಕರ ಕೆಲಸ ಮಾಡ್ತಿದ್ರೆ ನೀನು ಕೆಳದರ್ಜೆಯ ಮಾನವ. ಹಿಂಗ್ ಮಾಡ್ಬೇಡ. ಅರ್ಥಾಯ್ತು? 1 ಡಿಗ್ರಿ ಮ್ಯಾಲೆ ಬಂತ, ಇದನ್ನ ಬಿಡ್ಬೇಡ್ರಿ. ಓಕೆನಾ? 1 ಡಿಗ್ರಿ ಮೇಲೆ ಆಯ್ತಾ. ಮೂರನೇದು ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ. ವೆರಿ 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 ಇಂಪಾರ್ಟೆಂಟ್. ಬುದ್ಧಿಯುಕ್ತ ಜಹಾತಿ ಇಹ ಉಭೇ ಸುಕೃತ ದುಷ್ಕೃತೆ ಅಂತ. ಜಹಾತಿ ಅಂತಂದ್ರೆ ಬಿಡ್ತಾನೆ ಅಂತ. ಓಕೆ, ಬುದ್ಧಿಯುಕ್ತ ಅಂತಂದ್ರೆ ಬುದ್ಧಿವಂತ, ಬುದ್ಧಿಯನ್ನು ಹೊಂದಿದವನು. ಯುಕ್ತ ಅಂದ್ರೆ ಏನು? ಹೊಂದುವನು. ಬುದ್ಧಿಯನ್ನು ಹೊಂದಿದವನು ಈ ಸುಕೃತ ಮತ್ತು ದುಷ್ಕೃತಗಳನ್ನ ಬಿಟ್ಟು ಬಿಡ್ತಾನೆ ಅಂತ. ಅವನಿಗೆ ಅಂಟುಗೊಳಂಗಿಲ್ಲ. ಬಿಟ್ಟು ಬಿಡ್ತಾನೆ ಅನ್ನೋದಕ್ಕಿಂತನೂ ಅವನಿಗೆ ಯಾವುದು ಅಂಟುಗೊಳಂಗಿಲ್ಲ ಅಂತ. ಜಹಾತಿ ಅಂದ್ರೆ ಜ್ಞಾನಯೋಗಿ ಆಗಿರ್ತಕ್ಕಂತಹ ವ್ಯಕ್ತಿ, ಅವನು ಒಳ್ಳೆ ಕೆಲಸ ಮಾಡ್ತಾನೋ ಕೆಟ್ಟ ಕೆಲಸ ಮಾಡ್ತಾನೋ ಅವೆರಡು ಅವನಿಗೆ ಅಂಟುಗೊಳಂಗಿಲ್ಲ. ಎಷ್ಟು ಇಂಪಾರ್ಟೆಂಟ್ ಐತಿ ನೋಡು. ಹಂಗಾದ್ರೆ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕೀಗಾಯ್ತು ನಾವು ಈಗ? ವೆನ್ ಯು ಆರ್ ಅ ಬುದ್ಧಿಯುಕ್ತ. ನಿನ್ನ ಬುದ್ಧಿ ಕರೆಕ್ಟ್ ಆಗಿತ್ತು ಅಂತಂದ್ರ ನೀನು ಯಾವುದೇ ಕೆಲಸ ಮಾಡಿದ್ರೆ ಅದು ನಿನಗೆ ಅಂಟುಗೊಳಂಗಿಲ್ಲ. ಬ್ಯಾಕಪ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಅದಕ್ಕೆ ಇಲ್ಲಿ ಕ್ವಶನ್ ಬರ್ತದ, ಕೃಷ್ಣ ಅರ್ಜುನನಿಗೆ ಹೇಳಕತ್ತನ ನೀನು ಸಾಯಿಸೋರೆಲ್ಲಾರನು ಒಡೆದು ಬಿಡು, ಯುದ್ಧದೊಳಗೆ ಗೆಲ್ಲು ಅಂತ ಹೇಳ್ತದ. ಅರ್ಜುನ ಹೇಳಕತ್ತನ ಮುಂದಿದ್ದವರೆಲ್ಲ ನಮ್ಮ ಅಜ್ಜಂದಿರದರ, ಗುರುಗಳದಾರ, ಅಪ್ಪಂದಿರದಾರ, ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣ, ತಮ್ಮ ಎಲ್ಲಾರು ಅದಾರ, ರಿಲೇಟಿವ್ಸ್ ಅದಾರ. ಯಾರ ಜೊತೆ ನಾ ಬದುಕಬೇಕಾಗಿತ್ತಲ್ಲ ಅವರೇ ಮುಂದೆ ನಿಂತಾರ, ನಾ ಅವ್ರನ್ನ ಹೆಂಗ್ ಬಡಿಲಿ? ಅದಕ್ಕೆ ಹೇಳ್ದ, ನಿನ್ನ ಕೆಲಸ ಏನೈತಲ್ಲ, ನಿನ್ನ ಅಧಿಕಾರ ಏನೈತಿ, ಕೆಲಸ ಐತಿ, ಮಾಡು. ಫಲದ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ. ಯುದ್ಧ ಗೆಲ್ತೀವೋ ಬಿಡ್ತೀವೋ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ. ಒಂದನೇದು. ಎರಡನೇದು ಏನಂದ್ರೆ ಬುದ್ಧವು ಶರಣವು ಇದು ಏನಂದ್ರೆ ಅನ್ವಿಚ್ಛ. ಬುದ್ಧನಿಗೆ ಶರಣಾಗಿಬಿಡು, ನೀವು ಬುದ್ಧಿವಂತರಿಗೆ ಶರಣಾಗಿಬಿಡು. ನೀನು ಫಸ್ಟ್ ನಿನ್ನ ನಾಲೆಜನ್ನು ಇಂಪ್ರೂವ್ಮೆಂಟ್ ಮಾಡ್ಕೊ. ನಾಲೆಜನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿ ಅಂತಂದ್ರ ದುಷ್ಕೃತ್ಯ ಮತ್ತು ಸುಕೃತ್ಯ ಒಳ್ಳೆ ಕೆಲಸಗಳು ಮತ್ತು ಕೆಟ್ಟ ಕೆಲಸಗಳು ನಿನಗೆ ಅಂಟುಗೊಳಂಗಿಲ್ಲ. ಹೇಳ್ತಾ ಇನ್ನೊಮ್ಮೆ ನೋಡಿರ್ಬೇಕ್ರಿ, ನಾನು ಒಂದೇ ಸಂಸ್ಕೃತದೊಳಗೆ ಹೋದ್ರೆ ಅರ್ಥ ಆಗ್ಬಿಡ್ತದೆ. ಬುದ್ಧಿಯುಕ್ತ ಜಹಾತಿ ಇಹ ಉಭೆ ಸುಕೃತ ದುಷ್ಕೃತೆ. ತಸ್ಮಾತ್ ಅದಕ್ಕೋಸ್ಕರ ಯೋಗಾಯ ಯುಜ್ಯಸ್ವ. ಅದಕ್ಕೋಸ್ಕರ ನೀನು ಯೋಗಕ್ಕೋಸ್ಕರ ಅಂಟಿಕೋ, ಸಮತ್ವವನ್ನು ಮೇಂಟೈನ್ ಮಾಡ್ಕೋ. ಅರ್ಥದ? ಯೋಗ ಕರ್ಮಸು ಕೌಶಲ್ಯಂ. ಯೋಗ ಅಂದ್ರೆ ಏನು ಅಂತಂದ್ರ ದಟ್ ಇಸ್ ಅ ಸ್ಕಿಲ್ ಇನ್ ಆಕ್ಷನ್. ಸ್ಕಿಲ್ಸ್ ಇನ್ ಆಕ್ಷನ್ ಅಂದ್ರೆ ಏನ್ ಗೊತ್ತಾ? ಈ ನೋಡು, ಕರ್ಮ ಹೆಂಗ್ ಮಾಡ್ಬೇಕು ಗೊತ್ತಾ? ನಾವು ಹೆಂಗ್ ಕೆಲಸ ಮಾಡ್ಬೇಕಂದ್ರೆ, ಕಸ ಬೆಳೆಯೋದೂ ಒಂದು ಕಲೆ. ಹೆಂಗ್ ಬೇಕಂಗೆ ಕಸ ಬೆಳೆಯೋದಲ್ಲ. ಕಸ ಬೆಳೆಯೋದು ಒಂದು ಕಲೆ, ಅಡಿಗೆ ಮಾಡೋದು ಒಂದು ಕಲೆ, ಪಾಠ ಮಾಡೋದು ಒಂದು ಕಲೆ, ಬರೆಯೋದು ಒಂದು ಕಲೆ, ನೋಟ್ಸ್ ಮಾಡೋದು ಒಂದು ಕಲೆ, ವಿಡಿಯೋ ಮಾಡೋದು ಒಂದು ಕಲೆ, ಅಡ್ಡಾಡೋದಕ್ಕೂ ಒಂದು ಕಲೆ ಅದ, ಇನ್ನೊಬ್ರ ಜೊತೆಗೆ ಮಾತಾಡೋದು ಒಂದು ಕಲೆ ಅದ, ತಿಳಿತಾ? ಹೆಲ್ಪ್ ಮಾಡೋದ್ರಲ್ಲೂ ಒಂದು ಕಲೆ ಅದ. ಇದು ಏನಂತಂದ್ರೆ ಅವೆಲ್ಲ ಸ್ಕಿಲ್ಸ್ ಇರ್ಬೇಕು. ನೀವು
ಹೆಂಗ್ ಬಂತ ಹಂಗ್ ಬದುಕಿ ಸತ್ತೋಗ್ಬಿಡೋದಲ್ಲ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ, ಪ್ರತಿಯೊಂದು ಕರ್ಮದಲ್ಲೂ ಕೂಡ ಸ್ಕಿಲ್ಸ್ ಅದಾವ. ಆ ಸ್ಕಿಲ್ಸ್ ಇಟ್ಕೊಂಡು, ಆ ಸ್ಕಿಲ್ ಸೆಟ್ಗಳನ್ನು ಇಟ್ಕೊಂಡು ನೀನು ಕರ್ಮವನ್ನು ಮಾಡಿದೆ ಅಂದ್ರೆ ಅವಾಗ ನೀನು ಯೋಗಿ. ಅದು ಯೋಗ ಕರ್ಮಸು ಕೌಶಲಂ. ಯೋಗಿ ಆದವನು ಮಾಡ್ತಕ್ಕಂಥ ಕರ್ಮಗಳು ಅವನಲ್ಲಿ ಕೌಶಲ್ಯತೆ ಇರ್ತದ ಅಂತ ಅರ್ಥದ. ಹಂಗ ಜ್ಞಾನಿಯಾಗು, ಯೋಗಿಯಾಗು. ಎಂತ ಜ್ಞಾನಿಯಾಗು? ಜ್ಞಾನ ಯೋಗಿಯಾಗು. ಅರ್ಥ. ನೆಕ್ಸ್ಟ್ ನೋಡ್, ಬಹಳ ಚೆನ್ನಾಗಿದೆ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ. ಇಲ್ಲಿ ಬುದ್ಧಿಯುಕ್ತಾ ಮನೀಷಿಣಃ ಅಂದ್ರ ಬುದ್ಧಿವಂತ ಮನುಷ್ಯ ಅಥವಾ ಜ್ಞಾನಿ ಆತ್ಮ. ಬುದ್ಧಿವಂತ ಮನುಷ್ಯ ಏನ್ ಮಾಡ್ತಾನಂತ ಅವನು? ಕರ್ಮಜಂ ಫಲಂ ತ್ಯಕ್ತ್ವಾ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಹೌದಾ? ಇಲ್ಲಿ ನನ್ನ ಮೈಂಡ್ ಬ್ಲೋ ಆಗಿಬಿಡ್ತೈತಿ. ಏನಂತಂದ್ರ ಬುದ್ಧಿವಂತ ವ್ಯಕ್ತಿ ಏನ್ ಮಾಡ್ತಾನಂತ, ಕರ್ಮಗಳಿಂದ ಹುಟ್ಟಿರ್ತಕ್ಕಂತಹ ಫಲಗಳನ್ನೇ ತ್ಯಾಗ ಮಾಡಿಬಿಡ್ತಾನಂತ ಅವನು. ವಿಲ್ ಗೋ ಬ್ಯಾಕ್ ಟು ದಿಸ್ ಒನ್. ಬುದ್ಧಿವಂತ ವ್ಯಕ್ತಿ ಏನ್ ಮಾಡ್ತಾನಂತೆ, ಕರ್ಮಗಳಿಂದ ಹುಟ್ಟಿರುವ ಫಲಗಳನ್ನೇ ತ್ಯಾಗ ಮಾಡ್ತಾನಂತ. ಫಲಗಳ ಮೇಲೆ ಎಕ್ಸ್ಪೆಕ್ಟೇಷನ್ ಇಡಬೇಡ ಅಂತ ಈ ಶ್ಲೋಕದೊಳಗೆ ಹೇಳ್ಯಾರ ಅವರು. ಬಟ್ ಬುದ್ಧಿವಂತ ಏನ್ ಮಾಡ್ತಾನಂತ, ಫಲನ ಬ್ಯಾಡ್ರಿ ನನಗ ಅಂತ ಹೇಳ್ತಾರಂತ. ನಿಮ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರ ಸಿದ್ದೇಶ್ವರ ಸ್ವಾಮೀಜಿದ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಸಿದ್ದೇಶ್ವರ ಸ್ವಾಮೀಜಿ ಯೋಗಿ ಹೌದಾ? ಹೌದಾ? ಯೋಗಿ ಹೌದಾ? ಯೋಗಿ ಅಂದ್ರೆ ಯಾರು? ಸುಖ ದುಃಖ ಎರಡನ್ನು ಸಮಾನವಾಗಿ ನೋಡ್ಕೊಂಡು ಹೋಗ್ತಕ್ಕಂಥವ್ರು. ಆ ಯೋಗಿಯಲ್ಲಿ ಇದ್ದುಕೊಂಡು ಅವರ ಕರ್ಮಗಳನ್ನು ಮಾಡಿದ್ರ ಓಕೆ, ಅವರ ಭಾವ ಮತ್ತು ಕರ್ಮ ಹೆಂಗಿತ್ತು? ಕಾಯ ಮತ್ತು ಭಾವದಿಂದ ಬಂತು. ಅವರು ಜ್ಞಾನಿಗಳನ್ನು ಆಗಿದ್ರ ಓಕೆ, ಜ್ಞಾನಿಗಳು ಆಗಿದ್ರು. ಅವರು ನನಗೆ ಪ್ರಶಸ್ತಿ ಸಿಗ್ಲಿ, ಬಹುಮಾನಗಳು ಸಿಗ್ಲಿ, ರೆಕಗ್ನಿಷನ್ ಸಿಗ್ಲಿ ಅಂತ ಫಲದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನಾರ ಕೆಲಸ ಮಾಡಿದ್ರನು? ಮಾಡಲಿಲ್ಲ. ಹೌದಾ? ಓಕೆ, ಬಂತು ಫಲ ಅಂತೂ ಬಂತು, ಪದ್ಮಶ್ರೀ ಅವಾರ್ಡ್ ಏನೋ ಬಂತಂತೆ. ಅಥವಾ ಎಷ್ಟೋ ದಾನಿಗಳು, ಧರ್ಮಗಳು, ಅವರು ಇವ್ರು ಏನೇನೋ ಪ್ರಶಸ್ತಿಗಳು ಬರಕ್ ಶುರು ಮಾಡಿದ್ರಂತ. ಗೌರ್ಮೆಂಟ್ಲಿಂದ ರೆಕಗ್ನಿಷನ್ಸ್, ಆಮೇಲೆ ಗ್ರಾಂಟ್ಸ್ ಗಿಂಟ್ಸ್ ಬರಕತ್ತದ. ಅವರೆಲ್ಲ ಏನ್ ಮಾಡಿದ್ರಂತ? ಓ ವಲ್ಲ 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 ಅಂತ. ಈಗ ಆ ಶ್ಲೋಕವನ್ನು ಓದೋಣ. ಬುದ್ಧಿವಂತ ಮನುಷ್ಯ ಕರ್ಮದಿಂದ ಹುಟ್ಟಿರುವ ಫಲಗಳನ್ನ ತ್ಯಾಗ ಮಾಡ್ತಾನಂತೆ. ಬುದ್ಧಿವಂತ ಮನುಷ್ಯ ಏನ್ ಮಾಡ್ತಾನ? ಕರ್ಮಜಂ ಫಲಂ ತ್ಯಕ್ತ್ವ. ಆಯ್ತಾ? ಹಂಗಾರ ಅವ್ನ ತ್ಯಾಗ ಮಾಡಿ ಏನ್ ತಗೊಳ್ತಾರ ಅವರು? ಅವ್ರಿಗೆ ಏನ್ ಸಿಗ್ತದ ಅಂದ್ರ ಜನ್ಮ ಬಂಧನ ಮುಕ್ತ ಪದಂ ಗಚ್ಚಂತಿ ಅನಾಮಯಂ. ಅನಾಮಯಂ ಪದಂ ಅಂತ. ಅನಾಮಯಂ ಪದಂ ಅಂತಂದ್ರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಪದವಿ ಅವರಿಗೆ ಸಿಗ್ತದ. ಎಂಥದ್ದು? ಜನ್ಮ ಬಂಧನದಿಂದ ಮುಕ್ತಿ ಸಿಗ್ತದ ಅವರಿಗೆ. ಗಚ್ಚಂತೆ ಬರ್ತದ ಅವರಿಗೆ. ಅರ್ಥಾಯ್ತಾ? ಮಸ್ತದಲ್ಲ. ಫಸ್ಟ್ ಹಂಗಾರೆ ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು? ಈಗ ಜ್ಞಾನ ಯೋಗದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಮುಂದೆ ಬರ್ತದ ನಿಮಗ ಭಗವದ್ಗೀತೆಯಲ್ಲೇನೆ ಕೂಡ ಕರ್ಮಯೋಗ ಜ್ಞಾನ ಎಲ್ಲ ಹೇಳಿದ ಮೇಲೆ ಕೃಷ್ಣ ಏನಂತ ಗೊತ್ತಾ? ನನಗ ಕರ್ಮಯೋಗಿಗಳಿಗಿಂತಲೂ ಜ್ಞಾನ ಯೋಗಿಗಳು ಬಹಳ ಇಷ್ಟ, ಜ್ಞಾನಿ ಆತ್ಮ ನನಗೆ ಬಹಳ ಇಷ್ಟ ಅಂತ ಬರ್ತದೆ. ಹಂಗಾರೆ ಕರ್ಮಯೋಗಿಗಳನ್ನು ಬೇಕು, ಬಟ್ ಜ್ಞಾನ ಯೋಗದಿಂದ ಕರ್ಮ ಮಾಡಿದ್ದಿ ಅಂತಂದ್ರ ನೀನು ಶ್ರೇಷ್ಠ ಪದವಿಯನ್ನು ಪಡಿತೀವಿ. ಮತ್ತೆ ಹಂಗಿರ್ತಕ್ಕಂಥ ಜ್ಞಾನ ಯೋಗಿಗಳೇನದಾರಲ್ಲ, ಅವರು ಕರ್ಮದಿಂದ ಬರ್ತಕ್ಕಂಥ ಫಲಗಳನ್ನು ತ್ಯಾಗ ಮಾಡ್ತಾರೆ. ಅಂಥವ್ರು ಜನ್ಮ ಬಂಧನದಿಂದ ಮುಕ್ತಿಯನ್ನು ಹೊಂದುತ್ತಾರೆ. ಅವ್ರಿಗೆ ಉನ್ನತವಾದ ಪದವಿ ಸಿಗ್ತದ. ಯಾವ ಪದವಿ? ಅಂತ ಪದವಿ ಅಂದ್ರೆ ಮತ್ತೆ ಅದೇನು ಡಾಕ್ಟರೇಟ್ ಪದವಿ ಅಲ್ಲ. ಜನ್ಮ ಬಂಧನದಿಂದ ಮುಕ್ತ ಆಗ್ತಾರೆ. ಯದಾತೆ ಮೋಹ ಕಲಿಲಂ ಬುದ್ಧಿರ್ವ್ಯತಿರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ ಶ್ರುತಸ್ಯ ಚ. ಸ್ಪ್ಲಿಟ್ ಮಾಡಿದ್ರೆ ಯದಾತೆ ಮೋಹ ಕಲಿಲಂ ಬುದ್ಧಿ ವ್ಯತಿರಿಷ್ಯತಿ. ಯದಾ ಅಂದ್ರೆ ಯಾವಾಗ, ತದಾ ಅಂದ್ರೆ ಅವಾಗ. ಅರ್ಥಾತ್ ಯಾವಾಗ ನಿನ್ನ ಬುದ್ಧಿ ಮೋಹದ ಕೆಸರಿನಿಂದ ಬಿಡುಗಡೆಯನ್ನು ಹೊಂದುತ್ತದೆಯೋ, ಯಾವಾಗ ನಿನ್ನ ಬುದ್ಧಿ ಮೋಹದ ಕೆಸರಿನಿಂದ ಬಿಡುಗಡೆ ಹೊಂದುತ್ತದೆಯೋ ಅವಾಗ ತದಾ ನಿನಗೆ ವೈರಾಗ್ಯ ಸಿಗುತ್ತದೆ. ಎದರಿಂದ ವೈರಾಗ್ಯ ಸಿಗುತ್ತದ? ಶ್ರೋತವ್ಯಸ ಶ್ರುತಸ್ಯ ಚ. ಹೇಳಿ ಕೇಳಿರ್ತಕ್ಕಂತಹ ಜ್ಞಾನ ಏನೈತಲ್ಲ ಅದರಿಂದ ವೈರಾಗ್ಯ ಸಿಗ್ತದ.
ಇಲ್ಲಿ ಒಂದು ಪಾಯಿಂಟ್ ಅದ, ಇಂಗ್ಲೀಷಲ್ಲಿ ಇದು ನಾವು ಎಷ್ಟೋ ಸತಿ ಕೇಳಿದೀವಿ ಅಂತ, ನಾಲೆಜ್ ಹೆಂಗ್ ಬರ್ತದ ಅಂದ್ರೆ ವಿಸ್ಡಮ್ ಯಾವಾಗ ಬರ್ತದ ಅಂತ. ಒಂದ್ ಕಡೆ ಎಲ್ಲೋ ಓದಿದಿನ ಕೇಳಿದಿನ ಇದನ್ನ, ವಿಸ್ಡಮ್ ಯಾವಾಗ ಬರ್ತಂದ್ರ ನಾವೇನ್ ಲರ್ನಿಂಗ್ ಮಾಡಿದೀವಿ ಅಂತ ಫಸ್ಟಿಗೆ, ಈ ಲರ್ನಿಂಗ್ ಅನ್ನ ನಾವು ಫಸ್ಟ್ ಅನ್ಲರ್ನಿಂಗ್ ಮಾಡ್ಬೇಕಂತ, ಅನ್ಲರ್ನಿಂಗ್ ಮಾಡಿ ಆಮೇಲೆ ರೀಲರ್ನಿಂಗ್ ಮಾಡ್ಬೇಕಂತ. ರೀಲರ್ನಿಂಗ್ ಮಾಡ್ಬೇಕು. ಈ ಲರ್ನಿಂಗ್ ಏನಾಗೈತಲ್ಲ, ಏನೇನೋ ತುಂಬ್ಕೊಂಡ್ಬಿಟ್ಟಿತ್ತು ತಲಿಯೊಳಗೆ, ಒಳ್ಳೇದೋ ಕೆಟ್ಟದೋ ಅದೋ ಇದೋ ಯಾವ್ದೋ ಜಗ್ಗಿ ತುಂಬ್ಕೊಂಡ್ಬಿಟ್ಟಿದ್ವಿ. ಇದೆಲ್ಲ ತಪ್ಪದ, ಇದೆಲ್ಲ ನಮ್ಮನ್ನ ಅಧೋಗತಿ ಕರ್ಕೊಂಡು ಹೊಂಟದ ಅಂತ ಈಗ ಗೊತ್ತಾಗೈತೆ ನಮಗೆ. ಅದನ್ನ ಏನ್ ಮಾಡ್ಬೇಕಂತ ಅನ್ಲರ್ನ್ ಮಾಡ್ಬೇಕಂತ. ಅನ್ಲರ್ನಿಂಗ್ ಅಂದ್ರ ಮರಿಬೇಕಂತ ನಾವು. ಅದಕ್ಕೆ ವಾಟ್ ಈಸ್ ವಿಸ್ಡಮ್ ಅಂತ ಕೇಳಿದಾಗ ಒಂದೇನು ಬರ್ತದಲ್ಲ, ಇಗ್ನೋರೆನ್ಸ್ ಈಸ್ ಬ್ಲಿಸ್ ಅಂತ ಬರ್ತದೆ. ಇಗ್ನೋರೆನ್ಸ್ ಇಸ್ ಬ್ಲಿಸ್. ಇಗ್ನೋರೆನ್ಸ್ ಅಂದ್ರೆ ಯಾವುದು? ಎಲ್ಲದನ್ನ ಇಗ್ನೋರೆನ್ಸ್ ಅಲ್ಲ. ಇದೇನ್ ಹೆಂಗ್ ಬೇಕಂಗ್ ಕಲ್ತಿದೀವಲ್ಲ, ಇದನ್ನ ನಾವೇನ್ ಮಾಡ್ಬೇಕು? ಇಗ್ನೋರ್ ಮಾಡ್ಬೇಕು, ಅನ್ಲರ್ನಿಂಗ್ ಮಾಡ್ಬೇಕು. ಅನ್ಲರ್ನಿಂಗ್ ಮಾಡಿ ನನಗೆ ನಿಜವಾಗ್ಲೂ ಏನು ಅವಶ್ಯಕತೆ ಐತಲ್ಲ ಅದನ್ನ ನಾನು ಲರ್ನಿಂಗ್ ಮಾಡ್ಬೇಕು. ಹಿಂಗ್ ಮಾಡಿದೆ ಅಂದ್ರೆ ವಿಸ್ಡಮ್ ಅಂತ, ಪ್ರಜ್ಞೆ ಬೆಳಿತದ ನಮ್ದು. ಅರ್ಥಾಯ್ತಾ? ಇದು ಒಂದು ಪಾಯಿಂಟ್. ಇದು ಒಂದು. ಎರಡನೇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಾಮಿ ವಿವೇಕಾನಂದರದ ಒಂದು ದೃಷ್ಟಾಂತ. ಸ್ವಾಮಿ ವಿವೇಕಾನಂದ ಅತ್ಯಂತ ಪುಸ್ತಕಗಳನ್ನು ಓದಿದ್ದ, ಹೌದಾ? ಅತ್ಯಂತ ಜ್ಞಾನಿ, ಬಹಳ ಪುಸ್ತಕಗಳನ್ನು ಓದಿಬಿಟ್ಟಿದ್ದ. ಆ ಎಲ್ಲಾ ಪುಸ್ತಕಗಳನ್ನು ಓದಿದ್ದು ತಲೆಯೊಳಗೆ ಕುಂತು ಬಿಟ್ಟಿತ್ತು. ಆದ್ರಿಂದ ಅವರಿಗೆ ರಾಮಕೃಷ್ಣ ಪರಮಹಂಸರು ಹೇಳ್ತಕ್ಕಂಥ ಸಿಂಪಲ್ ಸ್ಪಿರಿಚುವಲ್ ನಾಲೆಜ್ ಅರ್ಥ ಆಗ್ತಿದ್ದಿಲ್ಲ. ರಾಮಕೃಷ್ಣ ಪರಮಹಂಸರನ್ನ ಅರ್ಥ ಆಗಕತ್ತಿದ್ದಿಲ್ಲ ಅವ್ರಿಗೆ. ಯಾಕಂದ್ರೆ ತಲೆಯೊಳಗಡೆ ಸಾವಿರಾರು ಡೌಟ್ಸ್ ಯಾಕೆ ಬರಾಕತ್ತವ? ಸಾವಿರಾರು ಪುಸ್ತಕಗಳನ್ನು ಓದಿದ್ರೆ ಅವೆಲ್ಲ ಡೌಟ್ಸ್ ಬರಾಕತ್ತವ. ಒಂದ್ಸತಿ ರಿಗ್ರೆಟ್ ಮಾಡ್ಕೊಳ್ತಾರ ಸ್ವಾಮಿ ವಿವೇಕಾನಂದ, ಏನಂತ? ನಾನು ಯಾಕಾದರೂ ಇಷ್ಟು ಪುಸ್ತಕಗಳನ್ನು ಓದಿದೆ, ನನಗೆ ಈ ನಾಲೆಜ್ನಿಂದ ವೈರಾಗ್ಯ ಬೇಕು, ನನಗೆ ಈ ಜ್ಞಾನದಿಂದ ವೈರಾಗ್ಯ ಬೇಕು ಅಂತೇಳಿ ರಿಗ್ರೆಟ್ ಫೀಲ್ ಮಾಡ್ತಾನೆ. ಇದೇ ಸೇಮ್ ಸಿಚುವೇಶನ್ಸ್ ನಮಗೆ ಇದರೊಳಗೂ ಬರ್ತದೆ. ಯಾರ್ಯಾವಾಗ ರಾವಣನ ಫೀಲ್ ಮಾಡಿದ್ದು ಕೂಡ. ರಾವಣನು ಕೂಡ ಅತ್ಯಂತ ಜ್ಞಾನಿ, ಅತ್ಯಂತ ಜ್ಞಾನಿ. ಬಟ್ ಅವನು ಜ್ಞಾನಿ ಆಗಿದ್ದನ್ನ ಅವನಿಗೆ ಮುಳ್ಳಾಗಿರ್ತದ. ಹಂಗಾಗಿ ಅವ ಏನಂತಾನೆ, ನನ್ನ ಜ್ಞಾನದಿಂದ ನನಗೆ ಮುಕ್ತಿ ಬೇಕು. ರಾವಣನಿಗೆ ಜ್ಞಾನದಿಂದ ಮುಕ್ತಿ ಬೇಕು, ಸ್ವಾಮಿ ವಿವೇಕಾನಂದ ಓದಿದ್ದೆಲ್ಲ ಮರಿಬೇಕು ಅಂತ ಯೋಚನೆ ಮಾಡ್ತಿದ್ದಾನ. ಇಂಗ್ಲಿಷ್ ವಿಸ್ಡಮ್ ಅಲ್ಲಿ ಹೇಳ್ತಿದ್ದ, ಲರ್ನಿಂಗ್ ಅನ್ನ ನೀನು ಅನ್ಲರ್ನಿಂಗ್ ಮಾಡು ಅಂತ ಹೇಳ್ತಿದಾರ. ಅಂದ್ರೆ ನಮಗ ಈ ಹೇಳಿ ಕೇಳಿರ್ತಕ್ಕಂಥ ಇನ್ಫಾರ್ಮೇಶನ್ ಏನದವಲ್ಲ, ಶ್ರೋತವ್ಯಸ ಶ್ರುತಸ್ಯ, ಈ ನಾಲೆಜ್ ಏನೈತಲ್ಲ, ಇದು ಎಕ್ಸ್ಪೀರಿಯನ್ಸ್ಡ್ ಅಲ್ಲ. ಇದು ಓದಿದ್ದನೇ ಇರ್ಬೋದು, ಎಕ್ಸ್ಪೀರಿಯನ್ಸ್ಡ್ ನಾಲೆಜ್ ಅಲ್ಲ ಇದು. ಇದರಿಂದ ನಿನ್ನ ಮುಕ್ತಿ ಸಿಗ್ತದಂತ. ಇದರಿಂದ ನಿನ್ನ ಮುಕ್ತಿ ಸಿಗ್ತದೆ. ಯಾವಾಗ ಮುಕ್ತಿ ಸಿಗ್ತದ? ನಿನ್ನ ಬುದ್ಧಿಯಲ್ಲಿರ್ತಕ್ಕಂಥ ಮೋಹ ಏನೈತಲ್ಲ ಅದು ಹೋಗ್ಬೇಕು. ಅದು ಹೋಯ್ತು ಅಂತಂದ್ರೆ ನಿನಗ ಮುಕ್ತಿ ಸಿಗ್ತದೆ. ಶ್ರುತಿ ವಿಪ್ರತಿಪನ್ನಾತೆ ಯಥಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತಥಾ ಯೋಗಂ ಅವಾಪ್ಸ್ಯಸಿ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ. ಶ್ರುತಿ ವಿಪ್ರತಿಪನ್ನ ಅಂತಂದ್ರ ಬಗೆ ಬಗೆಯಲ್ಲಿ ಕೇಳಿರ್ತಕ್ಕಂತಹ ವಚನಗಳು, ಎಷ್ಟೋ ಅನ್ವಾಂಟೆಡ್ ಪುಸ್ತಕಗಳನ್ನು ಓದಿ ತಲೆಗೆ ತುಂಬಿಕೊಂಡಿರ್ತಕ್ಕಂಥದ್ದು, ಇವೆಲ್ಲ ಏನೈತಲ್ಲ ಶ್ರುತಿ ವಿಪ್ರತಿಪನ್ನ. ಇದು ಅದರಿಂದ ನನಗೇನ್ ಬೇಕಾದ್ರೆ ಸ್ಥಿರತೆ ಬೇಕಾಗೈತಿ. ಅದರಿಂದ ನನಗೇನ್ ಬೇಕಾಗೈತಿ? ಸ್ಥಿರತೆ ಬೇಕಾಗೈತಿ. ಅದನ್ನ ನಾನು ನಿಲ್ಲಿಸ್ಬೇಕಾಗೈತಿ. ಆ ನಿಂತುಕೊಂಡಾಗ ನನಗೇನಾಗ್ತದ? ನಿಶ್ಚಲತೆ ಸಿಗ್ತದೆ. ಆ ನಿಶ್ಚಲತೆ ಸಿಕ್ಕಾಗ ಸಮಾಧಾನ ಅಂತಾರನ್ರಿ, ಸಮಾಧವು ಅಂತನ ಸಮಸ್ಥಿತಿ ಆದ್ರು ಅಂತನ್ರಿ, ಅಥವಾ ಅಚಲವಾಗಿರ್ತಕ್ಕಂಥ ಬುದ್ಧಿ ಸಿಗ್ತದ ಅಂತ ಹೇಳ್ರಿ. ಅವಾಗ ನಿಮಗ ಯೋಗದ ಮೀನಿಂಗ್ ಕರೆಕ್ಟ್ ಆಗಿ ತಿಳಿತದಂತ. ಈ ಎರಡು ಶ್ಲೋಕದಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿದಾರೆ ಅಂತಂದ್ರೆ, ಶ್ರೋತಸ್ಯ ಶ್ರುತಸ್ಯ ಚ ನಿರ್ವೇದಂ ಅಂದ್ರ ನೀನು ಹೇಳಿ ಕೇಳಿ ಓದಿ ಏನು ಎಕ್ಸ್ಪೀರಿಯನ್ಸ್ ಇಲ್ಲಾರ್ದು, ಏನು ಅಕ್ವೈರ್ ಮಾಡ್ಕೊಂಡಿಲ್ಲ ನಾಲೆಜು, ಅದರಿಂದ ನೀನು ದೂರ ಆಗ್ಬೇಕು. ಎರಡನೇದ್ದು ಶ್ರುತಿ ವಿಪ್ರತಿಪನ್ನ ಅಂದ್ರ ಬಗೆ ಬಗೆಯ ವಚನಗಳಿಂದ, ಬಗೆ ಬಗೆಯ ಮಾತುಗಳಿಂದ, ಬಗೆ ಬಗೆಯ ವಿಚಾರಗಳನ್ನ ಏನ್ ತುಂಬಿಕೊಂಡಿದೆಯಲ್ಲ, ಅದರಿಂದ ನಿನಗ ಸ್ಥಿರತೆ ಬೇಕು. ಅವುಗಳನ್ನು ನೀನು ತ್ಯಾಗ ಮಾಡಬೇಕು. ನಿನ್ನ ಮನಸ್ಸು ನಿಶ್ಚಲ ಆಗ್ಬೇಕು. ಹಾಗಾದ್ರೆ ಈ ಎರಡು ಶ್ಲೋಕದಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ನೀನು ಜ್ಞಾನಿ ಆಗ್ಬೇಕು ಅಂದ್ರೆ ಫಸ್ಟ್ ಈಗ ತಿಳ್ಕೊಂಡಿರ್ತಕ್ಕಂಥ ಎಲ್ಲವನ್ನು ನೀನು ಅನ್ಲರ್ನಿಂಗ್ ಮಾಡ್ಬೇಕು. ಅನ್ಲರ್ನಿಂಗ್ ಮಾಡಿ ನೀನು ಜ್ಞಾನಿ ಆಗ್ಬೇಕಂತ ಹೇಳ್ತಾ, ಇವತ್ತಿಷ್ಟು ಸಾಕು. ಇಷ್ಟು ಹೇಳಿದ ಮೇಲೆ ಅರ್ಜುನ ಒಂದು ಕ್ವಶನ್ ಕೇಳ್ತಾನಪ್ಪ, ಮುತ್ತಿನಂತ ಕ್ವಶನ್ ಕೇಳ್ತಾನ. ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಬಿಟ್ಟು ಬಿಡ್ತೀನಿ.
ಏನದು ಮುತ್ತಿನಂತ ಕ್ವಶನ್ ಅಂತಂದ್ರೆ, ಸ್ಥಿತಪ್ರಜ್ಞಸ ಕಾ ಭಾಷಾ. ಹಂಗಾದ್ರ ಅರ್ಜುನ ಕೇಳ್ತಿದ್ದಾನೆ, ಹಂಗಾದ್ರ ಕೃಷ್ಣ ಸ್ಥಿತಪ್ರಜ್ಞನ ಡೆಫಿನಿಷನ್ ಏನು? ಸಮಾಧಿಸ್ತಸ್ಯ ಕೇಶವ. ಈ ಸಮಾಧಿಯನ್ನು ಪಡ್ಕೊಂಡಿರ್ತಾನ ಅಂತಂದೆಲ್ಲ, ಈ ಜ್ಞಾನಿ ಅಂತ ಹೇಳಿದಲ್ಲ, ಸ್ಥಿತಪ್ರಜ್ಞ ಅಂತ ಹೇಳಿದಲ್ಲ, ಯೋಗಿ ಅಂತ ಹೇಳಿದಲ್ಲ, ಅವ ಹೆಂಗಿರ್ತಾನ ನೋಡಾಕ? ಸ್ಥಿತಧಿ ಕಿಂ ಪ್ರಭಾಷೇತ. ಅವ ಹೆಂಗ್ ಮಾತಾಡ್ತಾನ? ಕಿಂ ಆಸಿತ. ಅವ ಹೆಂಗ್ ಕುಂದಿರ್ತಾನ? ವ್ರಜೇತ ಕಿಂ. ಅವ ಹೆಂಗ್ ನಡೆದಾಡ್ತಾನ? ಅದು ನನಗೆ ಹೇಳು. ಸ್ಥಿತಪ್ರಜ್ಞನ ಗುಣಲಕ್ಷಣಗಳನ್ನು ಹೇಳು. ವಾ ವಾ ವಾ. ಈಗ ಕೃಷ್ಣ ಹೇಳ್ತಾನ ಮುಂದಿನ ವಿಡಿಯೋದೊಳಗ, ಸ್ಥಿತಪ್ರಜ್ಞ ಆದವನು ಹೆಂಗ್ ಕುಂದಿರ್ತಾನ, ಹೆಂಗ್ ನಿಂದಿರ್ತಾನ, ಹೆಂಗ್ ಮಾತಾಡ್ತಾನ, ಅವನ ಡೆಫಿನಿಷನ್ ಏನು? ಇಷ್ಟ ತನಕ ಹೇಳಿದಲ್ಲ, ಹಂಗಿರ್ಬೇಕು ಹಿಂಗಿರ್ಬೇಕಂತೇಳಿ. ಹಂಗಾರ ಹಂಗಿದ್ದವ್ರು ಹೆಂಗಿರ್ತಾರ ಅದ್ರ ಬಗ್ಗೆ ಹೇಳು ಅಂದನ. ಮುಂದಿನ ವಿಡಿಯೋದಲ್ಲಿ ಕೃಷ್ಣ ಅದ್ರ ಬಗ್ಗೆ ಹೇಳ್ತಾನೆ. ಥ್ಯಾಂಕ್ ಯು.